ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತ ಕರಿತೀವಿ. ಅದರ ಜೊತೆಗೆ ಇನ್ನೊಂದು ಹೆಸರಿದೆ, ಅದಕ್ಕೆ ಕ್ರಿಯಾ ಪ್ರಕೃತಿ ಅಂತಲೂ ಕೂಡ ಅದನ್ನು ಕರಿತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ದ್ವಿತೀಯ PUCಗೆ ಸಂಬಂಧಪಟ್ಟ ಹಾಗೆ ಪಲ್ಲವ ಪುಸ್ತಕದಲ್ಲಿರುವ ಭಾಷಾಭ್ಯಾಸದ ವಿಶೇಷ ಧಾತು ಗುರುತಿಸಿರಿ ಎನ್ನುವಂಥ ವಿಚಾರವನ್ನು ಕುರಿತು ಇಂದಿನ ತರಗತಿಯಲ್ಲಿ ಮಾತನಾಡ್ತೀನಿ. ಏನು ಧಾತು ಗುರುತಿಸೋದು? ನಾನು ಈಗಾಗಲೇ ಮಾತನಾಡಿದ್ದೀನಿ. ಕಾಲಸೂಚಕ ಪ್ರತ್ಯಯಗಳನ್ನು ಮಾತನಾಡಬೇಕಾದ್ರೆ ಕಳೆದ ತರಗತಿಯಲ್ಲಿ ನಾನು ಇದನ್ನೆಲ್ಲ ಮಾತನಾಡಿದ್ದೇನೆ. ಧಾತು ಅಂತಂದರೆ ಧಾತುವನ್ನು ಗುರುತಿಸೋದು ಹೇಗೆ ಅನ್ನುವಂಥದ್ದನ್ನು ಮಾತಾಡಿದ್ದೀನಿ. ಆದರೆ ಇದು ಪ್ರತ್ಯೇಕ ತರಗತಿಯಲ್ಲಿ, ಅಂದರೆ ಪರೀಕ್ಷೆಯಲ್ಲಿ ಕ್ರಿಯಾಪದವನ್ನು ಕೊಟ್ಟು ಈ ಕೆಳಗಿನ ಕ್ರಿಯಾಪದಗಳಲ್ಲಿ ಧಾತು ಗುರುತಿಸಿ ಅಂತ ಅಂದ್ಬಿಟ್ಟು ಕೇಳ್ತಾರೆ ಪ್ರಶ್ನೆಯನ್ನು 2 ಅಂಕಕ್ಕೆ. ಆ ಕಾರಣಕ್ಕೆ ವಿಶೇಷವಾಗಿ ಈಗ ಮಾತಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡಿರೋದು. ನೋಡೋಣ ಬನ್ನಿ. ಧಾತುಗಳು ಅಂದರೆ ಏನು ನಾವು ಈಗಾಗಲೇ ಮಾತನಾಡಿದ್ದೀವಿ. ಏನು? ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥವನ್ನು ನೀಡುವ ಪದಗಳು ಕ್ರಿಯಾಪದಗಳು ಎನಿಸಿಕೊಳ್ಳುತ್ತವೆ. ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥವನ್ನು ನೀಡುವ ಪದಗಳು, ಪೂರ್ಣಗೊಂಡ ಕೆಲಸ, ಆ ಕೆಲಸವನ್ನು ಸೂಚಿಸುವ ಪೂರ್ಣಗೊಂಡಂತಹ ಕ್ರಿಯೆ, ಅದನ್ನ ಆ ಪದಗಳನ್ನು ಸೂಚಿಸುವಂತಹ ಪದಗಳನ್ನ ಕ್ರಿಯಾಪದಗಳು ಅಂತ ನಾವು ಕರ್ಕೋತೀವಿ ಅಂತ. ಕ್ರಿಯೆ ಮುಗಿದಿದ್ದಾಗ ಆ ಕ್ರಿಯೆಯನ್ನು ಸೂಚಿಸುವಂಥ ಪದಗಳನ್ನು ಪೂರ್ಣಗೊಂಡ ಕ್ರಿಯಾಪದಗಳನ್ನು ನಾವು ಕರಿತೀವಿ. ಇವು ಕರ್ತೃವಿನ ಕ್ರಿಯೆಯನ್ನು ಹೇಳುವ ಪದಗಳಾಗಿವೆ. ಕೆಲಸ ಯಾರು ಮಾಡ್ತಾ ಇದ್ದಾರೋ ಅವ್ರು ಮಾಡ್ತಾ ಇರುವಂಥ ಕೆಲಸವನ್ನ ಹೇಳುವಂಥ ಪದಗಳಾಗಿದ್ದಾವೆ. ಕ್ರಿಯಾಪದದ ಮೂಲ ರೂಪವೇ ಧಾತು. ಇದು ಬಹಳ ಮುಖ್ಯ. ಧಾತುಗಳು ಅಂತಂದ್ರೆ ಏನು ಅಂತಂದ್ರೆ ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಕರಿತೀವಿ. ಅದ್ರ ಜೊತೆಗೆ ಅದನ್ನ ಇನ್ನೊಂದು ಹೆಸರಲ್ಲಿ ಕರಿತೀವಿ ಕ್ರಿಯಾ ಪ್ರಕೃತಿ ಅಂತ. ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಕರಿತೀವಿ. ಅದರ ಜೊತೆಗೆ ಇನ್ನೊಂದು ಹೆಸರಿದೆ, ಅದಕ್ಕೆ ಕ್ರಿಯಾ ಪ್ರಕೃತಿ ಅಂತಲೂ ಕೂಡ ಅದನ್ನು ಕರಿತೀವಿ. ಧಾತುಗಳ ಮುಂದೆ ಕಾಲಸೂಚಕ ಪ್ರತ್ಯಯಗಳು ಹಾಗೂ ಕೊನೆಯಲ್ಲಿ ಆಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳು ರೂಪುಗೊಳ್ಳುತ್ತವೆ. ನಾವು ಕಾಲಸೂಚಕಗಳನ್ನು ಮಾತನಾಡಬೇಕಾದ್ರೆ ಇದನ್ನು ಮಾತನಾಡಿದ್ದೀನಿ. ಏನು? ಧಾತುಗಳ ಮುಂದೆ ಕಾಲಸೂಚಕ ಪ್ರತ್ಯಯಗಳು ಸೇರಿ ಅದರ ಜೊತೆಗೆ ಆಖ್ಯಾತ ಪ್ರತ್ಯಯಗಳು ಸೇರಿ, ಕೊನೆಯಲ್ಲಿ ಆಖ್ಯಾತ ಪ್ರತ್ಯಯಗಳು ಸೇರಿ ಸಂಪೂರ್ಣ ಅಥವಾ ಪೂರ್ಣ ಕ್ರಿಯಾಪದಗಳು ರೂಪುಗೊಳ್ತವೆ ಅನ್ನುವಂಥ ವಿಚಾರವನ್ನು ನಾವು ಮಾತನಾಡಿದ್ದೀವಿ. ನೋಡೋಣ ಬನ್ನಿ ಮುಂದಕ್ಕೆ. ಈ ಕ್ರಿಯಾಪದಗಳ ಧಾತುವನ್ನು ಗುರುತಿಸಿ. ಕ್ರಿಯಾಪದ ಇದು ಕ್ರಿಯಾಪದ. ಆ ಕ್ರಿಯಾಪದದ ಧಾತು ಯಾವುದು ಅಂತ ಇಲ್ಲಿ ಗುರುತಿಸ್ಕೊಳ್ಳೋದು ಅಂತ ಬಹಳ ಮುಖ್ಯವಾಗಿ. ಅಂದ್ರೆ ಕ್ರಿಯಾ ಪ್ರಕೃತಿ ಅಥವಾ ಧಾತುವನ್ನು ಗುರುತಿಸೋದು ಅಂತ. ಓದಿದನು ಅನ್ನುವಂಥದ್ದು ಕ್ರಿಯಾಪದ ಆದರೆ ಓದು ಅನ್ನುವಂಥದ್ದು ಧಾತು ಆಗುತ್ತೆ ಅಥವಾ ಕ್ರಿಯಾ ಪ್ರಕೃತಿ ಆಗುತ್ತೆ. ಹಿಂಗೆ ಪರೀಕ್ಷೆನಲ್ಲಿ ಹಿಂಗೆ ಕೇಳ್ಬೋದು, ಏನು? ಓದಿದನು ಅಥವಾ ತಿಂದನು ಅನ್ನುವಂಥ 2 ಪದವನ್ನು ಕೊಟ್ಬಿಟ್ಟು ಧಾತುವನ್ನು ಗುರುತಿಸಿ ಅಂತ ಅಂದ್ಬಿಟ್ಟು ನೀವು ಕೇಳ್ತಾರೆ. ಅವಾಗ ಓದಿದನು ಅಂತಂದಾಗ ನೀವು ಓದು ಅನ್ನುವಂಥ ಧಾತುವನ್ನು ಗುರುತಿಸ್ಬೇಕು. ತಿಂದನು ಅಂತಂದಾಗ ತಿನ್ನು ಅನ್ನುವಂಥ ಧಾತುವನ್ನು ಗುರುತಿಸ್ಬೇಕು. ತಿಂದನು ಅಂತಂದಾಗ ನೀವು ತಿಂದ ಅಂತ ಅಲ್ಲ ಬರೆಯೋದು, ತಪ್ಪು. ಇದು ತಪ್ಪು, ಹಿಂಗೆ ಬರಿಬಾರ್ದು. ತಿಂದನು ಅಂತ ತಪ್ಪು. ತಿಂದನು ಅನ್ನುವಂಥದ್ರ ಮೂಲ ರೂಪ ಅಥವಾ ಮೂಲ ಕ್ರಿಯಾಪದ ಕ್ರಿಯಾ ಪ್ರಕೃತಿ ಏನು ಅಂತಂದ್ರೆ ತಿನ್ನು ಅನ್ನುವಂಥದ್ದಾಗಿದೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ನೀವು. ಕ್ರಿಯಾಪದಗಳ ಧಾತುವನ್ನು ಗುರುತಿಸಿ ಅಂತ ಅಂದ್ಬಿಟ್ಟು ಪರೀಕ್ಷೆಯಲ್ಲಿ ಕೇಳ್ತಾರೆ. ಈ ಕ್ರಿಯಾಪದಗಳ ಧಾತುವನ್ನು ಗುರುತಿಸಿ ಅಂತ ಹೇಳ್ತಾರೆ. ಅವಾಗ ನೀವು ಬರಿಬೇಕು. ಬಂದವು ಬರು ಅಂತಾನು ಆಗುತ್ತೆ, ಬಾ ಅನ್ನುವಂಥದ್ದು ಆಗುತ್ತೆ, ಬರು ಅನ್ನುವಂಥದ್ದು ಆಗುತ್ತೆ, ಬಾ ಅನ್ನುವಂಥದ್ದು ಆಗುತ್ತೆ ಅಂತೇಳಿ ವೈಯಾಕರಣಿಗಳು, ವ್ಯಾಕರಣ ವಿದ್ವಾಂಸರು ಮಾತಾಡ್ತಾರೆ. ನೋಡಿ, ನಿಂತರು ನಿಲ್ಲು. ನಿಂತರು ಅನ್ನುವಂಥದ್ದನ್ನು ನೋಡಿ ನೀವು ಗೊಂದಲ ಮಾಡ್ಕೋತಾರೆ ಎಷ್ಟೊಂದು ಜನ. ನಿಂತರು ಅನ್ನುವಂಥ ಮೂಲ ಧಾತು ಯಾವುದು ಅಂತಂದ್ರೆ ನಿಲ್ಲು ಅಂತ. ಕೆಲವರು ನಿಂತ ಅಂತ ಬರ್ದ್ಬಿಡ್ತಾರೆ, ತಪ್ಪು. ಇದನ್ನು ಕೂಡ ಇದು ತಪ್ಪಾಗತ್ತೆ. ನಿಂತ ಅಲ್ಲ, ನಿಲ್ಲು ಅನ್ನುವಂಥದ್ದು ಮೂಲ ಧಾತು ಅಥವಾ ಮೂಲ ಕ್ರಿಯಾ ಪ್ರಕೃತಿ. ಇದು ಅದು ನಿಮ್ಗೆ ನೆನಪಲ್ಲಿ ಇಟ್ಕೊಳ್ಬೇಕು. ಆಡುವಳು ಹಾಡು, ತೋರಿಸು ತೋರು, ಕುಡಿಸು ಕುಡಿ, ನಲಿಯುತ್ತಾ ನಲಿ, ಕಟ್ಟಿಸು ಕಟ್ಟು, ಓಡುವರು ಓಡು. ನೋಡಿ ಎಷ್ಟು ಸೊಗಸಾಗಿದೆ. ಬಿಡಿಸ್ಕೊಳ್ಳೋದು ಹೇಗೆ? ಧಾತು ಹೇಗೆ ಬಿಡಿಸ್ಕೊಳ್ಳೋದು ನಿಮ್ಗೆ ನೆನಪಲ್ಲಿ ಇರಬೇಕು. ಓದಿದನು ಅಂತ ಇರುತ್ತೆ ನೋಡಿ. ಓದಿದನು ಅಂತ ಇದ್ದಾಗ ಇದು ಧಾತು ಯಾವುದು? ಓದು ಅನ್ನುವಂಥದ್ದು ನಿಮ್ಮ ತಲೆಗೆ ಬರಬೇಕು. ಇದರ ಧಾತು ಯಾವುದು ಅಂತಂದ್ರೆ ಓದು ಅನ್ನುವಂಥದ್ದು ನಿಮ್ಮ ತಲೆಗೆ ಬರಬೇಕು. ಇದನ್ನ ಅಭ್ಯಾಸ ಮಾಡೋದ್ರಿಂದ, ಓದೋದ್ರಿಂದ ಈ ಎಲ್ಲ ತಿಳುವಳಿಕೆಗಳು ನಿಮ್ಗೆ ಬರ್ತವೆ. ಅದು ಬಹಳ ಮುಖ್ಯ. ಮುಂದಕ್ಕೆ ನೋಡೋಣ.
ಕ್ರಿಯಾಪದ ಯಥಾ ಪ್ರಕಾರವಾಗಿ ಆ ಕ್ರಿಯಾಪದದ ಧಾತು, ಕ್ರಿಯಾ ಪ್ರಕೃತಿ ಯಾವುದು, ಮೂಲ ರೂಪ ಯಾವುದು ಅಂತ, ಕ್ರಿಯಾಪದದ ಮೂಲ ರೂಪ ಅಥವಾ ಧಾತು ಯಾವುದು ಅಂತ ನಾವು ಗುರುತಿಸ್ಬೇಕಾಗಿರೋದು. 2 ಅಂಕ ಪರೀಕ್ಷೆನಲ್ಲಿ ಕೇಳ್ತಾರೆ, ನಿಮ್ಗೆ ಗೊತ್ತಿರಲಿ. ಬೀಸುತ್ತಿತ್ತು ಅಂತ ಬೀಸು, ಹೇಳಿದಾಗ ಹೇಳು, ನೋಡಿದನು ನೋಡು, ಬರೆಯುವಳು ಬರೆ, ಕಲಿಯುವರು ಕಲಿ, ಓದರು ಹೋಗು. ಓದರು ಅಂತಂದಾಗ ಓದ ಅಲ್ಲ, ಹೋಗು ಅನ್ನುವಂಥದ್ದು ಬಹಳ ಮುಖ್ಯ. ಈ ಕಡೆನೆ ನೀವು ಎಡವಟ್ ಮಾಡ್ಬಿಡೋದು. ಹೋಯಿತು ಹೋಗು, ಅಳುತ್ತಿತ್ತು ಅಳು, ಬಾರಿಸುವಳು ಬಾರಿಸು, ನುಡಿಸುವಳು ನುಡಿ. ಇವು ಮೂಲ ಧಾತುಗಳು. ಇವು ನೆನಪಲ್ಲಿಟ್ಕೊಳ್ಬೇಕು. ಪರೀಕ್ಷೆಯಲ್ಲಿ ನೀವು ಗುರುತಿಸ್ಬೇಕಾಗಿರೋದು ಇದನ್ನೇ ನೆನಪಲ್ಲಿಟ್ಕೊಳ್ಬೇಕು. ಧಾತು ಗುರುತಿಸಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಈಗ ಯಾವುದೋ ಒಂದು ಬರೆಯುತ್ತಾರೆ ಅಂತ ಇತ್ತು ಅಂತ ಇಟ್ಕೊಳ್ಳೋಣ. ಬರೆಯುತ್ತಾರೆ ಬರೆಯುತ್ತಾರೆ ಅಂತ ಅಂದ್ಬಿಟ್ಟು ಈ ಪದವನ್ನು ಕೊಟ್ಟರು ಪರೀಕ್ಷೆಯಲ್ಲಿ. ಬರೆಯುತ್ತಾರೆ ಅನ್ನುವಂಥ ಈ ಕೆಳಗಿನ ಕ್ರಿಯಾಪದಕ್ಕೆ ಧಾತುವನ್ನು ಗುರುತಿಸಿ ಅಂತಂದ್ರು. ಅವಾಗ ನೀವು ಬರೆ ಅನ್ನುವಂಥದ್ದನ್ನು ಬರೀಬೇಕು. ಧಾತುವನ್ನು ಗುರುತಿಸಿ ಅಂತಂದ್ರೆ ಬರೆ ಅಂತ ಈ ತರ ಬರೆದು ಗುರುತಿಸಬೇಕು. ಅದು ಬಹಳ ಮುಖ್ಯ. ಗುರುತಿಸು ಅಂತಂದ್ರೆ ನೀವು ನೋಡಿ, ಈಗ ಬರೆಯುತ್ತಾರೆ ಅಂತಂದ್ರೆ ಇಲ್ಲೇ ಹಿಂಗೆ ಹಾಕ್ಬಿಡೋದಲ್ಲ, ಹಂಗೆ ಬರೆಯೋದು ಪ್ರತ್ಯೇಕವಾಗಿ ಬರೀಬೇಕು ನೀವು. ಗೊತ್ತಾಯ್ತಾ? ಅಕಸ್ಮಾತ್ ಈಗ ಬರೆಯುತ್ತಾರೆ ಅಂತ ಹಿಂಗಿರುತ್ತೆ, ಹಿಂಗ್ ಬರೆದ್ಬಿಟ್ಟು ನೀವು ಧಾತುವನ್ನ ಗುರುತಿಸಿ ಅಂತ ಹಿಂಗ್ ಅಂದ್ರೂ ಇಲ್ಲ, ಪ್ರತ್ಯೇಕವಾಗಿ ಬರೀಬೇಕು. ಬರೆ ಅನ್ನುವಂಥ ಪದವನ್ನೇ ಪ್ರತ್ಯೇಕವಾಗಿ ಬರೀಬೇಕು ನೀವು. ಅದು ಬಹಳ ಮುಖ್ಯ. ಈಗ ನೋಡಿದನು ಅನ್ನುವಂಥದ್ದನ್ನೇ ಕೇಳಿದ್ರು ಅಂತ ಇಟ್ಕೊಳ್ಳೋಣ. ನೋಡಿದನು ನೋಡಿದನು ಅಂತ ಇತ್ತು. ನೋಡಿದನು ಅನ್ನುವಂತಹ ಕ್ರಿಯಾಪದ ಧಾತುವನ್ನು ಗುರುತಿಸಿ ಅಂತಂದಾಗ ನೀವು ಹಿಂಗ್ ಗುರ್ಸೋದಲ್ಲ, ನೀವು ನೋಡು ಅಂತೇನೆ ಬರೀಬೇಕು. ಅದರ ಮೂಲ ರೂಪ ಧಾತು ಹೀಗೆ ಬರಿಬೇಕು. ಹಿಂಗ್ ಬರೆದ್ರೆ ಮಾತ್ರ ಅಂಕಗಳು ನಿಮ್ಗೆ ಸಿಗೋದು. ಬಹಳ ಮುಖ್ಯವಾಗಿ ಮುಂದಕ್ಕೆ ಹೋಗೋಣ, ನೋಡೋಣ. ಇಲ್ಲಿ ನೋಡಿ, ಇಲ್ಲೂ ಕ್ರಿಯಾಪದ, ಆ ಕ್ರಿಯಾಪದದ ಮೂಲ ರೂಪವನ್ನು ಕೇಳ್ತಾ ಇದ್ದಾರೆ. ಧಾತು ಯಾವುದು ಅಂತ ಗುರುತಿಸಿ ಅಂತ. ಕೇಳಿದರು ಕೇಳು ಅನ್ನುವಂಥದ್ದು ಮೂಲ ರೂಪ ಧಾತು. ಕೇಳುವರು ಕೇಳು ಅದಕ್ಕೂ. ಎದ್ದರು ಏಳು. ನೋಡಿ, ಎದ್ದರು ಅಂತಂದಾಗ ಎದ್ದ ಅಂತ ಬರೆಯೋದಲ್ಲ, ಏಳು ಅನ್ನುವಂಥದ್ದು ಮೂಲ ರೂಪ ಅದು. ಮಾಡಿದಾಗ ಮಾಡು. ಬರೆಯುತ್ತಿದ್ದನು ಬರೆ. ಬರುತ್ತಿದ್ದರು ಬರು ಅಥವಾ ಬಾ ಅನ್ನುವಂಥದ್ದು ಆಗುತ್ತೆ ಅಂತ ಹೇಳ್ತಾರೆ. ಬಹಳ ನೆನಪಲ್ಲಿ ಇಟ್ಕೊಳ್ಬೇಕು ನೀವು. ಏನು ಅಂತಂದ್ರೆ ಕ್ರಿಯಾಪದದ ಮೂಲ ರೂಪವನ್ನ, ಕ್ರಿಯಾಪದ ಇದು, ಆ ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಕರಿತೀವಿ ನಾವು. ಧಾತು ಅಂತ ಕರಿತೀವಿ. ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ನಾವು ಕರಿತೀವಿ. ನೆನಪಲ್ಲಿ ಇಟ್ಕೊಳ್ಬೇಕು. ಕ್ರಿಯಾಪದದ ಮೂಲ ರೂಪವನ್ನೇ ನಾವು ಧಾತು ಅಂತ ಕರೆಯೋದು. ನೋಡಿದನು ಅಂತಿತ್ತು ಅಂತ ಇಟ್ಕೊಳ್ಳಿ. ಈಗಲೇ ನೋಡಿದನು ನೋಡಿದನು ಅಂತಿತ್ತು. ನೋಡಿದನು ಅನ್ನುವಂಥ ಪದದ ಧಾತುವನ್ನು ಗುರುತಿಸಿ ಅಂತ ಕೇಳಿದ್ರೆ ನೀವು ಬರಿಬೇಕಾಗಿ ನೋಡಿ, ಈಗ ಹಿಂಗ್ ಗುರ್ಸ್ಬಿಡೋದಲ್ಲ, ಹಿಂಗ್ ಗುರ್ಸೋದು ಅಥವಾ ಹಿಂಗ್ ಸೊನ್ನೆ ಸುತ್ತೋದೋ ಇದಲ್ಲ, ಪ್ರತ್ಯೇಕವಾಗಿ ಬರಿಬೇಕು. ನೋಡು ಅಂತ ಹಿಂಗ್ ಬರಿಬೇಕು, ಈಗ ಬರಿಬೇಕು. ನೋಡು ಅನ್ನುವಂಥದ್ದು ಧಾತು ಆಗುತ್ತೆ ಅಂತ. ಕುಣಿಯುತ್ತಾನೆ ಅಂತಿತ್ತು. ಈಗ ಕುಣಿಯುತ್ತಾನೆ ಕುಣಿಯುತ್ತಾನೆ ಅನ್ನುವಂಥದ್ದು ಒಂದು ಕ್ರಿಯಾಪದ. ಕುಣಿಯುತ್ತಾನೆ ಅಂತ ಅವನು ಕುಣಿತಾ ಇರೋ ವಿಚಾರವನ್ನು ಹೇಳ್ತಾ ಇದೆ. ಆಯ್ತಾ? ಇದರ ಮೂಲ ರೂಪವನ್ನ ಅಥವಾ ಧಾತುವನ್ನ ಗುರುತಿಸಿ ಅಂತಂದಾಗ ನೀವು ಬರಿಬೇಕಾಗಿರೋದು ಕುಣಿ ಅಂತ. ಕೆಲವು ಪದಗಳ ವಿಶೇಷ ಏನು ಅಂತಂದ್ರೆ ಅಲ್ಲೇ ಸಿಕ್ಕುತ್ತೆ ನಿಮ್ಗೆ ಸುಲಭವಾಗಿ ಧಾತು. ಕೆಲವು ಪದಗಳು ಹಂಗ್ ಸಿಕ್ಕಲ್ಲ. ಈಗ ಉದಾಹರಣೆಗೆ ತಿಂದನು ಅಂತ ಇದೆ ಅಂತ ಇಟ್ಕೊಳ್ಳಿ. ತಿಂದನು ಅಂತಂದಾಗ ನೀವು ತಿಂದ ಅನ್ನುವಂಥದ್ದಲ್ಲ ಧಾತು, ತಿನ್ನು ಅನ್ನುವಂಥದ್ದು ಧಾತು. ತಿನ್ನು ಅನ್ನುವಂಥದ್ದು ಧಾತು ಆಗಿರುತ್ತೆ. ಆ ಕಾರಣಕ್ಕೆ ಇಂಥ ಸೂಕ್ಷ್ಮಗಳನ್ನೆಲ್ಲ ನೀವು ಗಮನಿಸ್ಕೊಳ್ಬೇಕು. ಪಠ್ಯಪುಸ್ತಕದಲ್ಲಿ ಅಭ್ಯಾಸ ಪುಸ್ತಕದಲ್ಲಿ ಏನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಬಹಳ ಸುಲಭವಾಗಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಈಗ ನಾವು ಕೂಡ ಅದನ್ನೇ ಆಧರಿಸಿ ಮಾತನಾಡ್ತಾ ಇದ್ದೀವಿ. ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ಹೇಗೆ ಒಂದು ಕ್ರಿಯಾಪದದಲ್ಲಿ ಧಾತುವನ್ನು ಗುರುತಿಸುವುದು ಅನ್ನುವಂಥ ನಿಮ್ಗೆ ಗೊತ್ತಾಗುತ್ತೆ. ಅದು ಬಹಳ ಮುಖ್ಯ. ನೋಡಿ, ಕ್ರಿಯಾಪದ ಇರುತ್ತೆ, ಆ ಕ್ರಿಯಾಪದದಲ್ಲಿ ಧಾತುವನ್ನ ಗುರುತಿಸೋದು ಹೇಗೆ ಅಂತ ನೋಡಿ. ಕೇಳಿದರು ಅಂತಂದಾಗ ಕೇಳು ಅನ್ನುವಂಥದ್ದು ಧಾತು ಆಗುತ್ತೆ. ಕೇಳುವರು ಕೇಳು. ಎದ್ದರು ಏಳು. ಮಾಡಿದಾಗ ಮಾಡು. ಬರೆಯುತ್ತಿದ್ದನು ಬರೆ.
ಬರುತ್ತಿದ್ದರು, ಬರು ಅಥವಾ ಬಾ ಅನ್ನುವಂಥದ್ದು ಆಗತ್ತೆ ಅಂತ ಮಾತಾಡ್ತಾ ಇರೋದು. ಕ್ರಿಯಾಪದದಲ್ಲಿ ಧಾತುವನ್ನ ಗುರುತಿಸ್ಕೊಳ್ಳೋದು ಬಹಳ ಸುಲಭ, ಗೊತ್ತಾಯ್ತಾ. ಮೂಲ ರೂಪವನ್ನ ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ. ಅದನ್ನು ನೆನಪಲ್ಲಿ ಇಟ್ಕೊಂಡು ಬರಿಬೋದು. ಕಾಲ ಸೂಚಕಗಳನ್ನು ಬರಿಬೇಕಾದ್ರೂ ಅದನ್ನು ಕಲಿಬಹುದು. ಧಾತುವನ್ನು ಗುರುತಿಸಿ ನೋಡಿ, ಒಂದು ಕ್ರಿಯಾಪದದಲ್ಲಿ ಧಾತುವನ್ನು ಎಷ್ಟು ಸುಲಭವಾಗಿ ಗುರುತಿಸ್ಕೊಳ್ಬಹುದು, ಬಹಳ ಸುಲಭವಾಗಿ ಇದನ್ನ ಗುರುತಿಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಇದನ್ನ ನೀವು ಹೆಚ್ಚು ಅಭ್ಯಾಸ ಮಾಡಿದಾಗೆ ನಿಮಗೆ ಕರಗತ ಆಗುತ್ತೆ. ಇದನ್ನ ಅಭ್ಯಾಸ ಮಾಡ್ತೀರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ.